ನಮಸ್ಕಾರ ಸ್ನೇಹಿತರೆ, KCET 2024 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ನಾಳೆಯಿಂದ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ರೆ ಶುರು ಆಗ್ತಿದೆ. ಈಗ ನಾಳೆ ಯಾರು ಹೋಗ್ಬೇಕು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಅನ್ನುವಂಥದ್ದನ್ನ ತಿಳಿಸ್ಕೊಡ್ತೀನಿ. ಮತ್ತೆ ನಿಮ್ದು ಈಗ ಒಂದು ಲೀಸ್ಟ್ ಬಿಟ್ಟಿದ್ದಾರೆ. ಆ ಲೀಸ್ಟ್ ಅಲ್ಲಿ ಏನಾದ್ರು ನಿಮ್ಮ ಹೆಸರಿಲ್ಲ ಅಂದ್ರೆ ನೀವು ಹೋಗುವಂತ ಅವಶ್ಯಕತೆ ಆದ್ರೆ ಇಲ್ಲ. ಆ ಒಂದು ಲೀಸ್ಟ್ ಅನ್ನ ಯಾವ ರೀತಿ ಚೆಕ್ ಮಾಡ್ಕೋಬೇಕು, ನಿಮ್ದು ಆ ಲೀಸ್ಟ್ ಅಲ್ಲಿ ಹೆಸರಿಲ್ಲ ಅಂದ್ರೆ ನೀವು ಏನ್ ಮಾಡಬೇಕು ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲ್ ಅನ್ನ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗುತ್ತೆ. ನೀವು ವಿಡಿಯೋ ನೋಡ್ತಿದ್ದೀರಾ, ಆದ್ರೆ ಪ್ರತಿಯೊಬ್ರು ವಿಡಿಯೋಗಾದ್ರೆ ಲೈಕ್ ಮಾಡ್ತಿಲ್ಲ. ನೀವು ಈಗಲೇ ಒಂದು ಲೈಕ್ ಮಾಡ್ಕೊಂಡ್ರೆ ನಿಮ್ಗೆ ಇದೇ ರೀತಿ ನಾನು ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಕೊಡ್ತಿರ್ತೀನಿ. KCET ನೀವು ಅಪ್ ಟು ಕಾಲೇಜ್ಗೆ ಜಾಯ್ನ್ ಆಗೋವರೆಗೂ ಕೂಡ ಅಪ್ಡೇಟ್ ಸಿಗುತ್ತೆ. ಮತ್ತೆ ನೀವು ಕಾಲೇಜಿಗೆ ಜಾಯ್ನ್ ಆದ್ಮೇಲೆ ನಿಮ್ಮ ಒಂದು ಯೂನಿವರ್ಸಿಟಿ ಅಪ್ಡೇಟ್ ಸಿಗುತ್ತೆ. ಮತ್ತೆ ಫ್ರೀ ಆಗಿ ಎಲ್ಲ ಒಂದು ಸ್ಟೇಟ್ ಮತ್ತೆ ಸೆಂಟ್ರಲ್ ಗವರ್ನಮೆಂಟ್ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಕೂಡ ಸಿಗುತ್ತೆ. ಈಗಲೇ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಟ್ಬಿಡಿ. ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ. ಏನಪ್ಪಾ ಅಂದ್ರೆ, ಈಗ KEA ವಿದ್ಯಾರ್ಥಿಗಳಿಗೆ ಒಂದು ಈಗ KCET ವಿದ್ಯಾರ್ಥಿಗಳಿಗೆ KEA ಕಡೆಯಿಂದ ಒಂದು ನೋಟಿಫಿಕೇಶನ್ ಬಂತು. ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗಬೇಕು, ಬೆಂಗಳೂರಿಗೆ ಮಲ್ಲೇಶ್ವರಂಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗಬೇಕು ಅಂತ. ಅದು 25ನೇ ತಾರೀಕಿಂದ ಹಿಡಿದು 29ನೇ ತಾರೀಕುವರೆಗೂ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ನಿಮ್ಗೆ ಅಂತ ಹೇಳಿದ್ರು. ಆ ಟೈಮಿಂಗ್ಸ್ ಯಾವಾಗ, ಯಾವ ರ್ಯಾಂಕ್ ಅವರು ಯಾವ ದಿನಾಂಕಕ್ಕೆ ಹೋಗಬೇಕು, ಮತ್ತೆ ಯಾವ ಟೈಮ್ಗೆ ಹೋಗಬೇಕು ಅನ್ನುವಂಥದ್ದು ನಾನು ಡೀಟೇಲ್ ವಿಡಿಯೋ ಮಾಡಿದೀನಿ. ಅದ್ರದ್ದು ಬೇಕಾದ್ರೆ ನಾನು ಲಿಂಕ್ ಬಂದ್ಬಿಟ್ಟು ನಿಮಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಈಗ ಒಂದು ಲೀಸ್ಟ್ ಬಿಟ್ಟಿದಾರಲ್ಲ, ಈ ಲೀಸ್ಟ್ ಅಲ್ಲಿ ನಿಮ್ಮ ಹೆಸರು ಇಲ್ಲ ಅನ್ಬಿಟ್ಟು ಸಾಕಷ್ಟು ಜನ ಕೇಳ್ತಿದ್ರು. ಈ ಲೀಸ್ಟ್ ಅಲ್ಲಿ ನಿಮ್ಮ ನೇಮ್ ಇಲ್ಲ ಅಂದ್ರೆ ನೀವು ಏನ್ ಮಾಡ್ಬೇಕು ಅನ್ನುವಂಥದ್ದು ಹೇಳ್ತೀನಿ ನೋಡಿ. ಓಕೆನಾ, ಈ ಲೀಸ್ಟ್ ಅನ್ನ ಡೌನ್ಲೋಡ್ ಮಾಡ್ತಿದ್ದೀನಿ ಒಂದ್ ಸೆಕೆಂಡ್. ನೋಡಿ, ಈ ಒಂದು ಲೀಸ್ಟ್ ಆದ್ರೆ ಡೌನ್ಲೋಡ್ ಆಯ್ತು. ಈ ಒಂದು ಲೀಸ್ಟ್ ಅಲ್ಲಿ ನಿಮ್ಮ ನೇಮ್ ಇಲ್ಲ ಅಂದ್ರೆ ನೀವ್ ಏನ್ ಮಾಡ್ಬೇಕು ಅನ್ನುವಂಥದ್ದನ್ನ ತಿಳಿಸ್ಕೊಡ್ತೀನಿ. ಮತ್ತೆ ನೋಡಿ, ಈ ಲೀಸ್ಟ್ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಒಂದು ಕ್ಲಾಸ್ ಎಲ್ಲ ಇರುತ್ತೆ. ನೀವು ಇದು PDF ಫುಲ್ ಇದೆ, ತುಂಬಾ ಪೇಜಸ್ ಇದೆ. ನೀವು ಯಾವ ರೀತಿ ಚೆಕ್ ಮಾಡ್ಬೇಕಂದ್ರೆ, ಜಸ್ಟ್ ನಿಮ್ಮ ಒಂದು CET ನಂಬರ್ ತಗೊಳ್ಳಿ. ಓಕೆನಾ, ನಾನು ಇಲ್ಲಿ ಅಡೋಬ್ ಅಕ್ರೋಬ್ಯಾಟ್ ಯೂಸ್ ಮಾಡ್ತಿದ್ದೀನಿ PDF ಯೂಸ್ ಮಾಡಕ್ಕೆ. ಇಲ್ಲಿ ಸರ್ಚ್ ಬಾರ್ ಅಂತ ಒಂದು ಆಪ್ಷನ್ ಇರುತ್ತೆ ನೋಡಿ, ಮೇಲೆ ಸರ್ಚ್, ಅದನ್ನ ಪೇಸ್ಟ್ ಮಾಡಿ ನಿಮ್ಮ ಒಂದು CET ನಂಬರ್ ಅನ್ನ ಇಲ್ಲಿ ನೀವು ಟೈಪ್ ಮಾಡಿ ಸರ್ಚ್ ಕೊಟ್ಟಾಗ ನೋಡಿ ಈ ರೀತಿ ಕಲರ್ ಅಲ್ಲಿ ತೋರಿಸುತ್ತೆ. ಓಕೆನಾ, ಇಲ್ಲಿ ಆಶಿಕಾ ನಾಯಕ್ ಅವ್ರದ್ದು ಇಲ್ಲಿ ತೋರಿಸ್ತಿದ್ದೆ ನೋಡಿ. ಈ ರೀತಿಯಾಗಿ ನಾನು ಯಾವುದೋ ಒಂದು CET ನಂಬರ್ ತಗೊಂಡು ನಿಮ್ಗೆ ಎಕ್ಸಾಂಪಲ್ ತೋರಿಸಿದೆ. ನೀವು ಇಲ್ಲಿ ಕೆಳಗಡೆ ಒಂದೊಂದೇ ಹುಡುಕೋ ಅವಶ್ಯಕತೆ ಇಲ್ಲ. ನಿಮ್ಮ CET ನಂಬರ್ ಹಾಕಿದ್ರೆ ನಿಮ್ಗೆ ಇಲ್ಲಿ ಡೀಟೇಲ್ಸ್ ಆದ್ರೆ ಬರುತ್ತೆ, ನಿಮ್ದು ಇದೆಯಾ ಇಲ್ಲ ಈ ಲಿಸ್ಟ್ ಅಲ್ಲಿ ನೇಮು ಅಂತ. ಈ ಲಿಸ್ಟ್ ಅಲ್ಲಿ ಏನಾದ್ರೂ ನಿಮ್ಮ ನೇಮ್ ಇಲ್ಲ ಅಂದ್ರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗುವ ಅವಶ್ಯಕತೆ ಇಲ್ಲ. ಯಾಕೆ ಹೋಗುವಂತ ಅವಶ್ಯಕತೆ ಇಲ್ಲ ಅಂದ್ರೆ, ನಿಮ್ದು ಆಲ್ರೆಡಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆನ್ಲೈನ್ ಅಲ್ಲೇ ಆಗಿರುತ್ತೆ. ನೀವು ಯಾವುದೇ ಕಾರಣಕ್ಕೂ ಹೋಗುವಂತ ಅವಶ್ಯಕತೆ ಇಲ್ಲ. ಮತ್ತೆ ಈಗ ಯಾರು ಫಿಸಿಕಲ್ ಆಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗ್ತಿದ್ದೀರೋ, ನಾಳೆಯಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಬಿಟ್ಟು ಅಲ್ಲಿ KEA ಆಫೀಸಲ್ಲೇನೆ ನಿಮ್ಗೆ ವೆರಿಫಿಕೇಶನ್ ಸ್ಲಿಪ್ ಆದ್ರೆ ಕೊಡ್ತಾರೆ. ಈಗ ಬೇರೆ ವಿದ್ಯಾರ್ಥಿಗಳು ಈ ಲೀಸ್ಟ್ ಅಲ್ಲಿ ನಿಮ್ಮ ನೇಮ್ ಇರಲ್ಲ, ನಿಮ್ದು ಆಲ್ರೆಡಿ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಆಗಿರುತ್ತೆ. ನಿಮ್ಗೆ ವೆರಿಫಿಕೇಶನ್ ಲಿಂಕ್ ಅಂತ ಒಂದು ಬಿಡ್ತಾರೆ ಜುಲೈ 1ನೇ ವಾರದಲ್ಲಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಏನ್ ಮಾಡಬಹುದು ಅಂದ್ರೆ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಓಕೆನಾ, ವೆರಿಫಿಕೇಶನ್ ಸ್ಲಿಪ್ ಯೂಸರ್ಸ್ ಏನು ಅನ್ನುವಂಥದ್ದೆಲ್ಲ ಮುಂದಿನ ವಿಡಿಯೋಸ್ ಅಲ್ಲಿ ಅಪ್ಡೇಟ್ ಸಿಗ್ತಾನೆ ಇರುತ್ತೆ. CET ವಿದ್ಯಾರ್ಥಿಗಳಿಗೆ ಬರುವಂತಹ ಸ್ಕಾಲರ್ಶಿಪ್ಸ್ ಏನು, ಫ್ರೀ ಹಾಸ್ಟೆಲ್ ಯಾವ ರೀತಿ ಪಡ್ಕೋಬೇಕು, ಪ್ರತಿ ಒಂದು ಅಪ್ಡೇಟು ನಿಮಗೆ ಸಿಗುತ್ತೆ. ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಇನ್ನೂ KCET ರಿಲೇಟೆಡ್ ಬೇರೆ ಏನೇ ಡೌಟ್ಸ್ ಇಲ್ಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.